ವರ್ಷ ವಯಸ್ಸಾಗ್ತಾ ಇದ್ರು ದಿನಕ್ಕೆ 18 ಗಂಟೆಗಳ ಕಾಲ ಆಕ್ಟಿವ್ ಆಗಿ ಕೆಲಸ ಮಾಡೋ ಪ್ರಧಾನಿ ನರೇಂದ್ರ ಮೋದಿಯವರ ಎನರ್ಜಿ ಸೀಕ್ರೆಟ್ ಏನು? ಬಹಳಷ್ಟು ಮಂದಿ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ, ಪ್ರಶ್ನೆ ಮಾಡಿರ್ತಾರೆ, ಆಶ್ಚರ್ಯಪಟ್ಟಿರ್ತಾರೆ. ನಿಮಗೆ ಗೊತ್ತಿದೆಯಾ, ವರ್ಷದ 365 ದಿನಗಳಲ್ಲಿ ಸುಮಾರು 300 ದಿನಗಳ ಕಾಲ ಮೋದಿ ಅವರ ಡಯಟ್ನಲ್ಲಿ ತಪ್ಪದೇ ಇರೋ ಒಂದು ಆಹಾರ ಪದಾರ್ಥ ಅಂತಂದರೆ ಅದು ಮಖಾನಾ ಅಥವಾ ಫಾಕ್ಸ್ ನಟ್ಸ್. ಮೋದಿ ಅವರ ಫಿಟ್ನೆಸ್ ಹಿಂದೆ ಈ ಪುಟ್ಟ ಬಿಳಿ ಮಖಾನಾದ ಮ್ಯಾಜಿಕ್ ಇದೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಈ ಮಖಾನಾದಲ್ಲಿ ಅಂಥದ್ದೇನಿದೆ? ಇದರ ಆರೋಗ್ಯದ ಸೀಕ್ರೆಟ್ ಏನು? ಇಷ್ಟೊಂದು ದುಬಾರಿ ಯಾಕೆ? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಮೊದಲಿಗೆ ಈ ಮಖಾನದಲ್ಲಿರೋ ಆರೋಗ್ಯದ ಸೀಕ್ರೆಟ್ ಏನು ಅನ್ನೋದನ್ನ ಹೇಳೋದಾದ್ರೆ, ಆಯುರ್ವೇದದಲ್ಲಿ ಮಖಾನಾಗೆ ಅತ್ಯುನ್ನತ ಸ್ಥಾನ ಇದೆ. ಇದನ್ನ ಇವತ್ತಿನ ಮಾಡರ್ನ್ ಜಗತ್ತು ಸೂಪರ್ ಫುಡ್ ಅಂತ ಕರೆಯುತ್ತೆ. ಇದರ ಪ್ರಯೋಜನಗಳಂತೂ ಒಂದೆರಡಲ್ಲ. ಮೊದಲನೇದಾಗಿ ತೂಕ ಇಳಿಕೆ ಹಾಗೆ ಎನರ್ಜಿ ಬೂಸ್ಟರ್ ಅಂತ. ಮಖಾನದಲ್ಲಿ ಕೊಲೆಸ್ಟ್ರಾಲ್, ಫ್ಯಾಟ್ ಮತ್ತು ಸೋಡಿಯಂ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಆದರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಸಮೃದ್ಧವಾಗಿದೆ. ಇದನ್ನು ತಿಂದರೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಅನಗತ್ಯ ಹಸಿವಾಗೋದಿಲ್ಲ, ಹೀಗಾಗಿ ತೂಕ ಇಳಿಸೋದಕ್ಕೆ ಬೆಸ್ಟ್. ಮಖಾನದಲ್ಲಿ ಕೆಂಫೆರಾಲ್ ಅನ್ನೋ ನೈಸರ್ಗಿಕ ಫ್ಲೇವನಾಯ್ಡ್ ಇದೆ. ಇದು ವಯಸ್ಸಾಗೋ ಪ್ರಕ್ರಿಯೆಯನ್ನ ನಿಧಾನ ಮಾಡುತ್ತೆ. ಅಂದರೆ ಮುಖದಲ್ಲಿ ಸುಕ್ಕುಗಳು ಬರದ ಹಾಗೆ ತಡೆದು ಸದಾ ಯಂಗ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮೋದಿ ಅವರ ಮುಖದ ಗ್ಲೋಗೆ ಇದು ಕೂಡ ಒಂದು ಕಾರಣ ಇರಬಹುದು. ಇದರಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಮಧುಮೇಹಿಗಳು ಕೂಡ ಯಾವುದೇ ಭಯ ಇಲ್ಲದೆ ಇದನ್ನ ತಿನ್ನಬಹುದು. ಇದು ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ನಲ್ಲಿಡುತ್ತೆ. ಪ್ರಧಾನಿ ಮೋದಿಯವರು ವರ್ಷದ 300 ದಿನಗಳಲ್ಲೂ ದೇಶ ವಿದೇಶ ಪ್ರವಾಸದಲ್ಲಿರ್ತಾರೆ. ನೂರಾರು ರ್ಯಾಲಿಗಳನ್ನು ಮಾಡ್ತಾರೆ. ಇಂತಹ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರಿಗೆ ತಕ್ಷಣ ಎನರ್ಜಿ ಕೊಡೋ ಮತ್ತು ದೇಹವನ್ನ ದಣಿಯದ ರೀತಿ ನೋಡಿಕೊಳ್ಳೋ ಸ್ನ್ಯಾಕ್ಸ್ ಅಂತಂದ್ರೆ ಅದು ಮಖಾನಾ. ಇದನ್ನು ತುಪ್ಪದಲ್ಲಿ ಲಘುವಾಗಿ ಹುರಿದು ಸ್ವಲ್ಪ ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿ ಹಾಕಿ ತಿನ್ನಬಹುದು. ಇದು ಎಣ್ಣೆಯಲ್ಲಿ ಕರಿದ ಜಂಕ್ ಫುಡ್ಗಳಿಗೆ ಅತ್ಯುತ್ತಮ ಪರ್ಯಾಯ ಅಂತ ಹೇಳಬಹುದು. ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ನಿರಂತರ ಪ್ರಯಾಣ ಮಾಡೋರಿಗಂತೂ ಇದು ಬೆಸ್ಟ್ ಡಯಟ್. ಮೋದಿಯವರು ತಮ್ಮ ದೈನಂದಿನ ಯೋಗದ ಜೊತೆಗೆ ಇಂತಹ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದ್ರಿಂದಾನೇ ಈ ವಯಸ್ಸಲ್ಲೂ ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ಈ ಅದ್ಭುತ ಮಖಾನಾ ಎಲ್ಲಿಂದ ಬರುತ್ತೆ, ಹೇಗೆ ಸಿಗುತ್ತೆ? ತುಂಬಾ ಜನ ಅಂದ್ಕೊಂಡಿದ್ದಾರೆ ಮಖಾನಾ ಯಾವುದೋ ಮರದಲ್ಲಿ ಬೆಳೆಯುತ್ತೆ ಅಥವಾ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಅಂತ. ಆದರೆ ಅಸಲಿ ವಿಷಯ ಏನಂದ್ರೆ ಮಖಾನಾ ಸಿಗೋದು ನೀರಿನಲ್ಲಿ ಬೆಳೆಯೋ ಒಂದು ವಿಶೇಷ ಜಾತಿಯ ತಾವರೆ ಗಿಡದಿಂದ. ಇದನ್ನ ಕಮಲದ ಬೀಜ ಅಂತಾನೂ ಕರೀತಾರೆ. ಜಗತ್ತಿನ ಒಟ್ಟು ಮಖಾನಾ ಉತ್ಪಾದನೆಯಲ್ಲಿ 80-90% ಭಾಗ ನಮ್ಮ ಭಾರತದಲ್ಲಿ ಉತ್ಪತ್ತಿಯಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬಿಹಾರದ ಮಿಥಿಲಾಂಚಲ ಪ್ರಾಂತ್ಯದಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಬಿಹಾರದ ಮಖಾನಾಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಕೆರೆಗಳು ಮತ್ತು ನಿಂತ ನೀರಿನಲ್ಲಿ ಬೆಳೆಯೋ ಈ ಬೆಳೆ ಸಂಪೂರ್ಣವಾಗಿ ನೈಸರ್ಗಿಕವಾದ್ದು. ಮಾರ್ಕೆಟ್ಗೆ ಹೋದರೆ ಮಖಾನಾ ಬೆಲೆ ಕೇಳಿದ್ರೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕಂದರೆ ಬಾದಾಮಿ, ಪಿಸ್ತಾ ರೇಟ್ನಲ್ಲೇ ಇದು ಮಾರಾಟ ಆಗುತ್ತೆ. ಇಷ್ಟೊಂದು ಸಣ್ಣ ಪಾಪ್ಕಾರ್ನ್ ಥರ ಇರೋ ಮಖಾನಾ ಇಷ್ಟೊಂದು ದುಬಾರಿ ಯಾಕೆ ಗೊತ್ತಾ? ಅದರ ಹಿಂದೆ ರೈತರ ಬೆವರಿನ ಕಥೆ ಇದೆ. ಮಖಾನವನ್ನು ಸಂಸ್ಕರಿಸೋದು ಪ್ರಪಂಚದ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಕೆಲಸಗಳಲ್ಲೊಂದು. ಮೊದಲನೇದಾಗಿ ರೈತರು ಕೆರೆಯ ಕೆಳಭಾಗದ ಕೆಸರಲ್ಲಿ ಮುಳುಗಿ ಮುಳ್ಳುಗಳಿಂದ ತುಂಬಿದ ಗಿಡಗಳ ಮಧ್ಯದಿಂದ ಇದರ ಬೀಜಗಳನ್ನು ಕೈಯಿಂದನೇ ಆಯ್ದುಕೊಳ್ಬೇಕು. ನಂತರ ಆ ಬೀಜಗಳನ್ನು ದಿನಗಟ್ಟಲೆ ಬಿಸಿಲಲ್ಲಿ ಒಣಗಿಸಿ ಮಣ್ಣನ್ನು ತೆಗೆದು ಕ್ಲೀನ್ ಮಾಡಬೇಕು. ಇದಾದ ಮೇಲೆ ಇದೆಯಲ್ಲ ಹಂತ, ಅದಿನ್ನೂ ಕಷ್ಟ. ಆ ಬೀಜಗಳನ್ನು ಕಬ್ಬಿಣದ ದೊಡ್ಡ ಬಾಣಲೆಯಲ್ಲಿ ಅತಿ ಹೆಚ್ಚಿನ ತಾಪಮಾನದಲ್ಲಿ ಹುರಿಬೇಕು. ಬೀಜಗಳು ಬಿಸಿಯಾಗಿರುವಾಗಲೇ ಅವುಗಳನ್ನು ಮರದ ಬಡಿಯೋ ಮಣೆಯಿಂದ ಜೋರಾಗಿ ಹೊಡೆದು ಒಡಿಬೇಕು. ಆಗ ಒಳಗಿರೋ ಬಿಳಿ ಮಖಾನಾ ಹೊರಗೆ ಸಿಡಿಯುತ್ತೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ಆಧುನಿಕ ಯಂತ್ರಗಳು ಕೆಲಸಕ್ಕೆ ಬರೋದಿಲ್ಲ. ಎಲ್ಲವನ್ನೂ ರೈತರು ತಮ್ಮ ಕೈಯಾರೆ ಉರಿಯೋ ಜ್ವಾಲೆ ಮುಂದೆ ಕೂತು ಮಾಡಬೇಕು. ಈ ಕಠಿಣ ಪರಿಶ್ರಮ ಮತ್ತು ಸೀಮಿತ ಉತ್ಪಾದನೆಯ ಕಾರಣದಿಂದಾನೇ ಮಖಾನಾ ಮಾರ್ಕೆಟ್ನಲ್ಲಿ ಇಷ್ಟೊಂದು ಎಕ್ಸ್ಪೆನ್ಸಿವ್. ಪ್ರಧಾನಿ ಮೋದಿಯವರಿಂದ ಹಿಡಿದು ಇವತ್ತಿನ ಸೆಲೆಬ್ರಿಟಿಗಳ ತನಕ ಎಲ್ಲರೂ ಮಖಾನವನ್ನು ತಮ್ಮ ಡಯಟ್ನಲ್ಲಿ ಯೂಸ್ ಮಾಡ್ತಾ ಇರೋದಕ್ಕೆ ಅದರ ಅಸಾಧಾರಣ ಆರೋಗ್ಯ ಗುಣಗಳೇ ಕಾರಣ. ಬೆಲೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ನಮ್ಮ ಆರೋಗ್ಯಕ್ಕಾಗಿ ನಾವು ಖರ್ಚು ಮಾಡೋ ಜಂಕ್ ಫುಡ್ಗಳಿಗಿಂತ ಇದು 100 ಪಟ್ಟು ಲೇಸ್ ಅಲ್ವಾ? ಜೊತೆಗೆ ಇದನ್ನು ಖರೀದಿ ಮಾಡೋದ್ರಿಂದ ನಮ್ಮ ದೇಶದ ರೈತರಿಗೂ ಆರ್ಥಿಕ ಸಹಾಯ ಆಗುತ್ತೆ. ಹಾಗಾದ್ರೆ ನೀವು ಕೂಡ ಇವತ್ತಿನಿಂದಲೇ ನಿಮ್ಮ ಸ್ನ್ಯಾಕ್ಸ್ ಲಿಸ್ಟ್ಗೆ ಮಖಾನವನ್ನ ಸೇರಿಸ್ಕೊಳ್ತೀರಾ ಅಲ್ವಾ? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.